ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ 10ನೇ ವಾಕ್ಯ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ತನ್ನ ನಿರ್ಬಲಾವಸ್ಥೆಯಲ್ಲಿ ದೇವರ ಮುಂದೆ ಪ್ರಾರ್ಥಿಸಿದಾಗ ದೇವರು ಕೊಟ್ಟಂಥ ಉತ್ತರದ ವಿಷಯವಾಗಿ ಸಂತೋಷ ಪಡುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಅಪೊಸ್ತಲನಾದಂಥ ಪೌಲನಿಗೆ ಒಂದು ಶೂಲ ತನ್ನ ಶರೀರವನ್ನು ನಾಟಿದೆಯೋ ಎಂಬಂತೆ ಒಂದು ಬಲಹೀನತೆಯು ಅವನನ್ನು ಬಹಳವಾಗಿ ಪೀಡಿಸುತ್ತಾ ಇತ್ತು. ಆ ಪೀಡೆಯ ವಿಷಯವಾಗಿ ಅದು ಅವನನ್ನು ಬಿಟ್ಟು ಹೋಗಬೇಕೆಂಬುದಾಗಿ 3 ಸಾರಿ ಕರ್ತನ ಬಳಿಯಲ್ಲಿ ಅವನು ಬೇಡಿಕೊಂಡನು, ಪ್ರಾರ್ಥಿಸಿದನು. ಆದರೆ ಕರ್ತನಾದೋ ಅದಕ್ಕೆ ಉತ್ತರವಾಗಿ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಹೇಳಿದ್ದರಿಂದ ಈಗ ಪೌಲನಾದರೂ ತಾನು ನಿರ್ಬಲಾವಸ್ಥೆಯಲ್ಲಿದ್ದರೂ ಕೂಡ ಅದರ ವಿಷಯವಾಗಿ ಬಹಳ ಸಂತೋಷ ಪಡುತ್ತಾ, ನಾನು ನಿರ್ಬಲನಾಗಿದ್ದರೂ ಕೂಡ ಕರ್ತನು ಬಲಿಷ್ಠನಾಗಿ ನನ್ನಲ್ಲಿ ನನ್ನ ಮೂಲಕವಾಗಿ ಕಾರ್ಯ ಮಾಡುತ್ತಾನೆ ಎಂಬಂತ ಒಂದು ಉತ್ಸಾಹದಿಂದ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ ಧೈರ್ಯವಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಪೌಲನಲ್ಲಿದ್ದಂಥ ಮನಸ್ಥಿತಿಯನ್ನು ನಾವು ಗಮನಿಸಬಹುದು. ಮೊದಲನೆಯದಾಗಿ ನಿಜಕ್ಕೂ ಕೂಡ ಅವನು ಜೀವಿತದಲ್ಲಿ ಮುಂದುವರಿಯುವುದಕ್ಕೆ, ದೇವರ ಉದ್ದೇಶವನ್ನ ನೆರವೇರಿಸುವುದಕ್ಕೆ ಒಂದು ತಡೆಯ ಹಾಗೆ ತೋರುವಂತ ಒಂದು ಬಲಹೀನತೆ ಅವನ ಶರೀರದಲ್ಲಿ ಉಂಟಾಯಿತು. ಆದ್ದರಿಂದ ಸಾಧಾರಣವಾಗಿ ಎಲ್ಲರೂ ಪ್ರಾರ್ಥಿಸುವ ಹಾಗೆ ಈ ಒಂದು ಬಾಧೆ, ಈ ಒಂದು ಪೀಡೆ ನನ್ನನ್ನು ಬಿಟ್ಟು ಹೋಗಲಿ ಎಂಬುದಾಗಿ ದೇವರ ಮುಂದೆ 3 ಸಾರಿ ಪ್ರಾರ್ಥಿಸುತ್ತಾ ಇದ್ದಾನೆ. ಆದರೆ ದೇವರಾದರೂ ಅವನು ಪ್ರಾರ್ಥಿಸಿದ ಹಾಗೆ ಆ ಪೀಡೆಯನ್ನು ಅವನಿಂದ ತೆಗೆದು ಹಾಕದೆ, ಅದು ಇದ್ದರೂ ಪರವಾಗಿಲ್ಲ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಅವನಿಗೆ ಉತ್ತರ ಕೊಡುವಾಗ ಪೌಲನು ಅದನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸಿಕೊಂಡನು. ಹಾಗೆ ಕರ್ತನಲ್ಲಿ ಸಂತೋಷ ಪಡುತ್ತಾ ತಾನು ನಿರ್ಬಲಾವಸ್ಥೆಯಲ್ಲಿದ್ದರೂ ಕೂಡ ಕರ್ತನಲ್ಲಿ ಹರ್ಷಿಸುವವನಾಗಿ ಕರ್ತನ ಕಾರ್ಯಗಳನ್ನು ಮುಂದುವರೆದು ಮಾಡುತ್ತಾ ಹೋದನು. ನಂತರ ನೋಡುವಾಗ ಅವನಿದ್ದಂಥ ಬಲಹೀನತೆಯೂ ಕೂಡ ನೀಗಿ ಹೋಯಿತು. ಅವನಾದರೂ ಕರ್ತನ ರಾಜ್ಯದ ವಿಷಯವಾದಂಥ ತನ್ನ ಸೇವೆಯನ್ನ ಇನ್ನೂ ಬಲದಿಂದಲೂ ಇನ್ನೂ ಕೃಪೆಯಿಂದಲೂ ವಿಶೇಷ ರೀತಿಯಲ್ಲಿ ನೆರವೇರಿಸುವಂತೆ ಎಲ್ಲವೂ ಕೂಡ ಬದಲಾಯಿತು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಬಲಿಷ್ಠರಾಗಿದ್ದರೆ ಮಾತ್ರ ಎಲ್ಲವನ್ನ ಸಾಧಿಸಬಹುದು. ಏನಾದರೂ ಬಲಹೀನತೆ ಇದ್ದರೆ, ಏನಾದರೂ ಕೊರತೆ ಇದ್ದರೆ, ಶರೀರದಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ನಮ್ಮಿಂದ ಆಗುವುದಿಲ್ಲವೇನೋ ಎಂಬುದಾಗಿ ನೀವು ಆಲೋಚಿಸುತ್ತಾ ಇರುವುದಾದರೆ ಅದು ಶುದ್ಧ ಸುಳ್ಳು. ದೇವರ ಕೃಪೆ ನಿಮಗೆ ಇದ್ದರೆ ಸಾಕು. ನೀವು ಬಲಹೀನರಾಗಿದ್ದರೂ ಕೂಡ ನಿಮ್ಮ ಮೂಲಕವಾಗಿ ಕರ್ತನು ಬಲಿಷ್ಠವಾದ ಕಾರ್ಯಗಳನ್ನು ಮಾಡುತ್ತಾನೆ. ನೀವು ಆಗ್ರಹಿಸಿದ ಹಾಗೆ ಆತನು ಉತ್ತರ ಕೊಡದೆ ಇದ್ದರೂ ಕೂಡ ತನ್ನ ಆಗ್ರಹವನ್ನ ನಿಮ್ಮ ಮೂಲಕವಾಗಿ ಆತನು ನೆರವೇರಿಸುತ್ತಾನೆ. ಆದ್ದರಿಂದ ನಮಗೆ ಬೇಕಾದದ್ದು ಒಂದೇ ಒಂದು, ದೇವರ ಯೋಜನೆಯು, ದೇವರ ಕಾರ್ಯಗಳು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರುವಂತೆ ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಆತನ ಕರಗಳಲ್ಲಿ ಸಮರ್ಪಿಸಿ ಜೀವಿಸಬೇಕು. ಆಗಲೇ ಕರ್ತನು ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ತನ್ನ ಕಾರ್ಯವನ್ನು ಮಾಡುತ್ತಲೇ ಇರುತ್ತಾನೆ. ನಮ್ಮ ಮೂಲಕವಾಗಿ ತನ್ನ ಉದ್ದೇಶಗಳನ್ನು ನೆರವೇರಿಸುತ್ತಲೇ ಇರುತ್ತಾನೆ. ಅನೇಕರಿಗೆ ಆಶೀರ್ವಾದವಾಗಿ ನಮ್ಮ ಜೀವಿತವನ್ನು ಮುನ್ನಡೆಸುತ್ತಲೇ ಇರುತ್ತಾನೆ. ಇವುಗಳೆಲ್ಲವುಗಳ ಮಧ್ಯೆ ನಮ್ಮ ಪರಿಸ್ಥಿತಿ, ನಮ್ಮ ಬಲಹೀನತೆಗಳು, ನಮ್ಮ ಕೊರತೆಗಳು, ನ್ಯೂನ್ಯತೆಗಳು ಯಾವ ರೀತಿಯಾಗಿ ನೀಗಿ ಹೋಯಿತು ಎಂಬುದಾಗಿ ನಮಗೆ ತಿಳಿಯದೇ ಇರುವಂತೆ ನಾವು ಅದ್ಭುತವನ್ನು, ಸೌಖ್ಯವನ್ನು, ಮಹತ್ಕಾರ್ಯಗಳನ್ನು ಜೀವಿತದಲ್ಲಿ ಹೊಂದಿರುತ್ತೇವೆ. ಆದ್ದರಿಂದ ಕರ್ತನ ಕೃಪೆಯು ಬಹಳ ದೊಡ್ಡದ್ದು. ಅದು ನಮ್ಮನ್ನು ನಡೆಸುವುದಕ್ಕೂ, ನಮ್ಮನ್ನು ಬಲಪಡಿಸುವುದಕ್ಕೂ, ನಮ್ಮ ಮೂಲಕವಾಗಿ ಬಲಿಷ್ಠವಾದಂಥ ಮಹಾಶಕ್ತವಾದಂಥ ಕಾರ್ಯಗಳನ್ನು ನೆರವೇರಿಸುವುದಕ್ಕೂ ಸಮರ್ಥವಾಗಿದೆ ಎಂಬುದನ್ನು ತಿಳಿದು ಪ್ರತಿನಿತ್ಯ ಕೂಡ ಹೊಸದಾಗಿ ಅನುಗ್ರಹಿಸಲ್ಪಡುವಂಥ ದೇವರ ಕೃಪೆಯನ್ನು ಹೊಂದಿದವರಾಗಿ ಜಯದಲ್ಲಿ, ಸಫಲತೆಯಲ್ಲಿ, ಪರಿಪೂರ್ಣ ಆಶೀರ್ವಾದದಲ್ಲಿ ಜೀವಿತವನ್ನು ಮುನ್ನಡೆಸತಕ್ಕಂಥ ವಿಧೇಯತೆಯಿಂದ, ಸಮರ್ಪಣೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಪೌಲನ ಶರೀರದಲ್ಲಿ ಶೂಲ ಹೊಕ್ಕಿತೋ ಎಂಬಂತೆ ಒಂದು ಬಲಹೀನತೆ ಅವನನ್ನು ಕಾಡುತ್ತಾ ಇರುವಾಗ ಅವನಾದರೂ 3 ಆವರ್ತಿ ಅದು ನೀಗಬೇಕೆಂಬುದಾಗಿ ಬೇಡಿಕೊಂಡನು. ಆದರೆ ನೀನು, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲ ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಅವನಿಗೆ ಹೇಳಿದಾಗ ಅವನಾದರೂ ಅದರಲ್ಲಿ ಸಂತೋಷ ಪಡುವವನಾಗಿ, ನಾನು ಯಾವ
ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನಲ್ಲಿ ಹೆಚ್ಚಳ ಪಡುತ್ತಾ ನಿನ್ನಲ್ಲಿ ಸಂತೋಷ ಪಡುತ್ತಾ ದೃಢತೆಯಿಂದ ನಡೆದ ಹಾಗೆ ಕರ್ತ ನಮ್ಮ ಜೀವಿತಗಳು ಕೂಡ ಈ ದಿವಸಗಳಲ್ಲಿ ಬಲಹೀನತೆಗಳಲ್ಲಿ ಕೊರತೆಗಳಲ್ಲಿ ಇದ್ದರೂ ಕೂಡ ನಿನ್ನ ಕೃಪೆ ಅಪ್ಪ ಬಲಿಷ್ಠವಾದದ್ದು, ನಿನ್ನ ಕೃಪೆ ನಮ್ಮನ್ನು ಮುನ್ನಡೆಸುವಂಥದ್ದು. ಅದಕ್ಕೋಸ್ಕರ ಸ್ತೋತ್ರ. ಒಬ್ಬೊಬ್ಬರ ಜೀವಿತಗಳನ್ನಪ್ಪ ನೀನು ಮುನ್ನಡೆಸು ಕರ್ತನೆ, ಕೊರತೆಗಳನ್ನು ದಾಟುವಂತೆ, ಬಲಹೀನತೆಗಳನ್ನು ಜಯಿಸುವಂತೆ, ಹೋರಾಟಗಳ ಮೇಲೆ ಜಯ ಹೊಂದುವಂತೆ ಜೀವಿತಗಳು ಮುನ್ನಡೆಯಲಿ. ಯೇಸುವಿನ ನಾಮದಲ್ಲಿ ಹೊಸ ಕೃಪೆಯು ಅನುಗ್ರಹಿಸಲ್ಪಡಲಿ. ಜೀವಿತವು ಎದ್ದೇಳಲಿ. ಎಲ್ಲ ಸೋಲುಗಳು ನಿರಾಸೆಗಳು ತೊಲಗಲಿ ಎಂಬುದಾಗಿ ಯೇಸುವಿನ ಹೆಸರಿನಿಂದ ಕಟ್ಟಲೆ ಕೊಡ್ತಾ ಇದ್ದಾನೆ. ಬಿಡುಗಡೆ ಉಂಟಾಗಲಿ ಈ ಕ್ಷಣವೇ ಯೇಸುವಿನ ನಾಮದಲ್ಲಿ. ಕರ್ತನಿನ ಉದ್ದೇಶವು ಒಂದೊಂದು ಅಪ್ಪ ನಿನ್ನ ಮಕ್ಕಳ ಜೀವಿತದ ಮೂಲಕವಾಗಿ ನೆರವೇರುತ್ತಾ ಬರಲಿ. ಎಲ್ಲ ಮಹತ್ ಕಾರ್ಯಗಳು ಕರ್ತನೆ ನೀನು ಏನೇನನ್ನ ಯೋಜಿಸಿದ್ಯೋ ಅದೆಲ್ಲವೂ ಪರಿಪೂರ್ಣತೆಗೆ ಬರಲಿ. ನಿನ್ನ ನಾಮ ಮಹಿಮೆಗೊಳ್ಳಲಿ ಕರ್ತನೆ. ಆ ರೀತಿಯಾಗಿ ನೀನು ನಡೆಸುವಾಗ ಅವರಲ್ಲಿದ್ದಂಥ ಕೊರತೆ ಬಲಹೀನತೆಗಳು ಕಣ್ಣಿಗೆ ಕಾಣದೆ ಮರೆಯಾಗಿರುವುದನ್ನು ಅವರು ಅನುಭವಿಸುವ ಹಾಗೆ ನಿನ್ನ ಶ್ರೇಷ್ಠವಂತ ದಯೆಯನ್ನ ಕೃಪೆಯನ್ನ ತೋರ್ಪಡಿಸು. ನೀನು ಆಶೀರ್ವದಿಸು ಕರ್ತನೆ. ನಿನ್ನ ಮಕ್ಕಳನ್ನು ಉದ್ಧರಿಸು ಕರ್ತನೆ. ನಿನ್ನ ನಾಮ ಮಹಿಮೆಗೊಳ್ಳಲಿ. ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನ ಮಾನ್ಮನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.